ಆಲೂರಿನಲ್ಲಿ ಅದ್ದೂರಿಯಾಗಿ ನಡೆದ ರಾಷ್ಟ್ರೀಯ ರೈತ ದಿನಾಚರಣೆ ಆಯೋಜನೆ ಮಾಡಿದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಅಜಹಾಲೂರು ಹಾಗೂ ರೈತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಆಲೂರಿನ ಸಹಾಯಕ ನಿರ್ದೇಶಕರ ಕೃಷಿ ಇಲಾಖೆಯಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುದೂರ ಮುಖಾಂತರ ಪ್ರಾರಂಭಿಸಿ ನಂತರ ಸಮಸ್ತ ನಾಡಿನ ರೈತ ಬಾಂಧವರನ್ನ ಕುರಿತು ಪಶು ಸಂಗೋಪನೆ ವೈದ್ಯಾಧಿಕಾರಿಗಳಾದ ಡಾ ಹೇಮಂತ್ ರವರು ಸಮಸ್ತ ನಾಡಿನ ರೈತರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಉದ್ದೇಶಿಸಿ ಮಾತನಾಡುತ್ತಾ, ರೈತರು ಈ ದೇಶದ ಬೆನ್ನೆಲುಬು. ರೈತರು ದುಡಿದರೆ ಈ ನಾಡಿನ ಜನತೆಯು ಸಂತೋಷ, ನೆಮ್ಮದಿಯಾಗಿರಲು ಸಾಧ್ಯ ಎಂದರು. ಅದೇ ರೀತಿ ರೈತ ಯಾವ ರೀತಿಯ ಆದಾಯವನ್ನ ಗಳಿಸಬಹುದು, ಹೈನುಗಾರಿಕೆಯಲ್ಲಿ ಸುಲಭವಾಗಿ ಹಸುಗಳಿಗೆ ತಮ್ಮ ತಮ್ಮ ಮನೆಗಳಲ್ಲಿ ಆಹಾರವನ್ನ ತಯಾರಿಸಿಕೊಂಡು ಹಾಲಿನ ಹಾದಿಯನ್ನ ಯಾವ ರೀತಿ ಹೆಚ್ಚಿಸಿಕೊಳ್ಳಬಹುದೆಂದು, ಹಾಗೆ ನಾನು ಯಾವ ರೀತಿ ಸಾಕುವುದು, ಅದರ ಪೋಷಣೆ ಯಾವ ರೀತಿ ಮಾಡಬಹುದು ಎಂದು ಸ್ವವಿವರವಾಗಿ ರೈತರಿಗೆ ಸಲಹೆಯನ್ನ ನೀಡಿದ್ದಾರೆ. ಇದೇ ವೇಳೆ ಸಹಾಯಕ ನಿರ್ದೇಶಕರಾದ ಶ್ರೀಯುತ ರಮೇಶ್ ರವರ ನೇತೃತ್ವದಲ್ಲಿ 2025 ಮತ್ತು 26ನೇ ಸಾಲಿನ ಆತ್ಮ ಯೋಜನೆ ಅಡಿ ಶ್ರೇಷ್ಠ ಕೃಷಿಕ ತಾಲೂಕು ಮಟ್ಟದ ಪ್ರಶಸ್ತಿಯನ್ನು ಎಸ್ಆರ್ ಫಾಲಕ್ಷ ಸಿದ್ದಾಪುರ, ಕೆಪಿ ಶಿವಲಿಂಗಪ್ಪ ಕುಂಬಾರಹಳ್ಳಿ, ದೊಡ್ಡಯ್ಯ ಕಾಡ್ಲೂರು, ಚಂದ್ರಶೇಖರ ಬೊಚ್ಚವಳ್ಳಿ, ನಾಗೇಶ ಕವಳಿಕೆರೆ, ಬಿಆರ್ ಕೃಷ್ಣಗೌಡ ಭಕ್ತರಬಳ್ಳಿ 5 ರೈತರುಗಳಿಗೆ ಸನ್ಮಾನಿಸಿ ಗೌರವಿಸಿ ಬಹುಮಾನವನ್ನ ಸಹ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ, ರೈತ ಸಂಘಟನೆ ಕಾರ್ಯದರ್ಶಿ ಜಯಣ್ಣ ಹೈದೂರು, ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ, ಎನ್ಎಲ್ಆರ್ಎಂ ತಂಡದವರು, ಪಶು ಸಂಗೋಪನೆ ಅಧಿಕಾರಿಗಳು, ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು, ಎಲ್ಲಾ ರೈತರುಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಾಂತ ನಿಲ್ವಾಗ್ಲು, ಎನ್ಕೆಎಸ್ ಟಿವಿ4 ಆಲೂರು. ಮೀನು ಮರಿ ಅಂದ್ರೆ ನಮ್ಮಲ್ಲಿ ಹಲವಾರು ತಳಿ ಮೀನು ಮರಿ ಸಿಗ್ತದೆ. ಕಟ್ಲ, ಕಾಮನ್ ಕಾರ್ಪ್, ರೋಹು, ಮೃಗಾಲ್, ಈ ತರದ ಮೀನು ಮರಿಗಳು ನಾವು ರೈತರಿಗೆ ಸರಬರಾಜು ಮಾಡುವಂಥದ್ದು. ನಿಮ್ಮಲ್ಲಿ ರೈತರು ಕೆಲವರೆಲ್ಲ ಕೃಷಿ ಹೊಂಡವನ್ನ ತೆಗೆಸಿಕೊಂಡಿರುವಂತ ರೈತರಿದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಕೃಷಿ ಹೊಂಡವನ್ನು ತೆಗೆಸಿರ್ತಾರೆ. ಅಂತ ರೈತರು ಒಂದು ಕೃಷಿ ಹೊಂಡಕ್ಕೆ ಒಂದು 50ರಿಂದ 60 ಅಡಿ, 50-60 ಗಿಡಕ್ಕೆ 1000 ದಿಂದ 2000 ಮೀನು ಮರಿಯನ್ನ ನೀವು ಬಿಟ್ಕೊಂಡ್ರೆ, 2000 ಮೀನು ಮರಿಯನ್ನು ಬಿಟ್ಕೊಂಡ್ರೆ ಅದರಲ್ಲಿ ನಿಮಗೆ ಒಂದು 40% ಇಂದ 50% ಉಳಿದ್ರು ಕೂಡ 1000 ಮೀನು ಮರಿ ಉಳಿತಾರೆ. 50-60 ಒಂದು ಕೃಷಿ ಹೊಂಡದಲ್ಲಿ 1000 ಮೀನು ಮರಿಯನ್ನು ನೀವು ಸಾಗಾಣಿಕೆ ಮಾಡಬಹುದು. ಅದನ್ನು ನೀವು 1 ವರ್ಷ ಸಾಕಬಹುದು. ಅಂದ್ರೆ ನಿಮ್ಮ ಕೃಷಿ ಹೊಂಡದಲ್ಲಿ 5ರಿಂದ 6 ಅಡಿ ನೀರಿದ್ರೆ ಸಾಕು, ನೀವು ಮೀನುಗಾರಿಕೆಯನ್ನು ನೀವು ಮಾಡುವಂಥದ್ದು. ಅದರಲ್ಲಿ ನಿಮ್ಮಲ್ಲಿ 1000 ಮೀನು ಮರಿ ಬಿಟ್ರೆ ಅದರಲ್ಲಿ 500 ಮರಿ ಉಳ್ಕೊಂಡ್ರು ಕೂಡ 1 ವರ್ಷಕ್ಕೆ 1 kg ಬರ್ತದೆ ಆವರೇಜ್. 1 ವರ್ಷಕ್ಕೆ 1 kg ಆವರೇಜ್ ಬಂದ್ರೆ ಎಷ್ಟು ಕೆಜಿ ಆಯ್ತು? 500 kg ಆಯ್ತು. 500 kg ಇಂಟು 100 ರೂಪಾಯಿಲಿ ಮಾರ್ಕೆಟ್ ರೇಟ್ ಹೋದ್ರು ಕೂಡ ನಿಮಗೆ 50,000 ರೂಪಾಯಿ ಈ ಮೀನುಗಾರಿಕೆಯಲ್ಲಿ ಸಿಗಂತದ್ದು. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೃಷಿ ಜೊತೆಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೃಷಿ ಹೊಂಡವನ್ನ ಹೆಚ್ಚಿನ ಪಾಲು ಹೊಂದಿರ್ತಾರೆ. ಆ ತರದ ರೈತರು ನಮ್ಮ ಇಲಾಖೆಯಿಂದ ಸಿಗುವಂತ ಈ ಮೀನು ಮರಿಗಳನ್ನು ತಗೊಂಡು ಮೀನುಗಾರಿಕೆ ನಡೆಸಿ ನೀವು ಅದರ ಸದುಪಯೋಗವನ್ನ ಪಡ್ಕೋಬಹುದಾಗಿದೆ. ಕೃಷಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ ಅಂದ್ರೆ, ಒಂದು GKV ಕೃಷಿ ಮೇಳಕ್ಕೆ ಕರ್ಕ ಹೋದ್ರೆ ಅವ್ರು ಮನೆಗೆ ಹೋಗಿ ಮಲಗೋವರೆಗೂ ವಿಚಾರಣೆ ಮಾಡ್ತಾರೆ. ಎಲ್ಲಿದ್ರಿ, ಎಷ್ಟೊತ್ತಿಗೆ ಬಂದ್ರಿ, ಏನಾಯ್ತು, ಹಿಂಗಾಯ್ತು ಅಂತೆಲ್ಲ ಅಧಿಕಾರಿಗಳು ಇದು ಮಾಡ್ತಾರೆ. ನಮ್ಮ ಮಹಾಂತೇಶ್ ಸರ್ ಅವರು ಕಾನ್ಫರೆನ್ಸ್ ಕಾಲಲ್ಲಿ ಪ್ರತಿಯೊಬ್ಬ ರೈತರನ್ನ ಭೇಟಿ ಮಾಡಿ ರೈತರ ಕುಂದುಕೊರತೆ ಏನಿದೆ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಿರ್ತಾರೆ. ಅದು ಕೇಳಂತ ವಿಚಾರನ ನೀಟಾಗಿ ಕೇಳಿ, ಸುಮ್ಮನೆ ಕೆಲವರೆಲ್ಲ ನೋಡ್ತೀನಿ ಅಂತಾರೆ, ಏನು ಅಂತ ಕೇಳ್ತಾರೆ, ಅದು ತಪ್ಪು. ನಿಮಗೆ ಬೇಕಾದ ಅನಿಸಿಕೆ ಏನಿದೆ ಅದನ್ನ ಕೇಳಿ, ಅಷ್ಟು ಸರಿಯಾಗಿ ಮಾಹಿತಿ ನಮ್ಗೆ ಕೊಡ್ತಾರೆ. ಇಲ್ಲಿ ಯಾವುದೇ ಆದರೂ ಡಾಟಾ ಎಂಟ್ರಿ ಆಗಲಿ ಇದಾಗಲಿ ಯಾವುದೇ ಬಂದು ಸಹ ನಮ್ಮ ಹುಡುಗಿರಂತವರು ಸಹ, ಅಧಿಕಾರಿಗಳು ಸಹ, ಸ್ತ್ರೀಯರು ಸಹ ಎಲ್ಲರಿಗೂ ಮಾಹಿತಿ ಕೊಡ್ತಾರೆ, ಚೆನ್ನಾಗಿ ಕೊಡ್ತಾರೆ. ಇವತ್ತು ನಾವು ಇಲ್ಲಿ ಬಂದು ನಿಂತಿದ್ದೀವಿ, ಇಷ್ಟು ಅಧಿಕಾರಿಗಳು ಮುಂದೆ ಎಲ್ಲ ನಿಂತು ನಾವು ಮಾತಾಡ್ತಾ ಇದೀವಿ ಅಂದ್ರೆ ನಮಗೆ ಖುಷಿನೇ ಕಾರಣ. ಯಾಕೆಂದ್ರೆ ನಾನು 7ನೇ ಕ್ಲಾಸ್ ಹೊತ್ತಿಗೆ ನಮ್ಮ ಅಪ್ಪ ತೀರೋಗಿ ಕಡು ಬಡತನ ಆಗ್ಬಿಟ್ಟು, ತುಂಬಾ ಬಡತನ, ಏನು ಮಾಡಬೇಕು ಏನು ಇದಾಗಿದೆ ಅಂದ್ರೆ ನಾವು ಮುಖ ಮಾಡಿದ್ದು ಕೃಷಿ ಕಡೆಗೆ. ನಾನು ಈ ವಯಸ್ಸಲ್ಲಿ ಎಷ್ಟು ತಳಿ ಭತ್ತ ಇದಾವೆ ಅಷ್ಟು ತಳಿ ಭತ್ತ ಬೆಳೆದಿದ್ರಿ, ಬಾಳೆ ಬೆಳೆದಿದ್ರಿ, ಎಕರೆಗಟ್ಟಲೆ ಶುಂಠಿ ಬೆಳೆದಿದ್ರಿ, ಅಲ್ಲಿಂದ ಮೆಣಸಿನ ಗಿಡ ಹಾಕಿದ್ರಿ, ಅಡಿಕೆ ಹಾಕಿದ್ರಿ, ಕಾಫಿ ತೋಟ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಸಾಲಕ್ಕೆ ಈಗ ಹೈನುಗಾರಿಕೆನೂ ಮಾಡ್ತಾ ಇದೀವಿ ನಾವು.
ನಾವು ಇವತ್ತು ನೋಡಿದ್ರೆ ಅನ್ನೋದು ಏನು ಶಾಲಾ ಕಂಡು ಬಂದು ದೊಡ್ಡದಾಗಿ ನಿಲ್ತಾನೆ ಅಂತ, ಆದ್ರೆ ನಾನು ಅದು ಪರಿಪೂರ್ಣತೆಯಾಗಿ ಒಬ್ಬ ರೈತ ಆಗಿ ಈಗ ಹಲವಾರು ವಿಚಾರಗಳನ್ನ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ ಬೆಳಗ್ಗೆಯಿಂದ. ನೀವೆಲ್ಲ ಅದರದ್ದು ವಿಚಾರಗಳನ್ನು ತಗೊಂಡು ಹೋದ್ರೆ ಬಹಳಷ್ಟು ನಿಮ್ಮ ಆರ್ಥಿಕ ಮಟ್ಟ ಸುಧಾರಣೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಈ ರೈತರು, ನಾನು ಸಿಟಿನೇ ಹುಟ್ಟವನು, ನನಗೆ ಈ ರೈತ ಇದೆಲ್ಲ ಗೊತ್ತಿಲ್ಲ. ನನಗೆ ಸಿಟಿನೇ ಹುಟ್ಟಿದ್ದು. ಆದರೆ ನಮ್ಮ ತಂದೆ ತಾತ ಹೋಯ್ತು ಅಂತ ಹೇಳಿದ್ರೆ ಅವರೆಲ್ಲರೂ ರೈತರೇ. ಯಾರು ನಾವು ರೈತರಲ್ಲ ಅಂತ ಹೇಳಿದಂಥವ್ರು ಯಾರೂ ಇಲ್ಲ. ಎಲ್ರೂ ಯಾವ್ದಾರ ಒಂದು ಹಂತದಲ್ಲಿ ರೈತರ ಸಂಪರ್ಕಕ್ಕೆ ಬರಬೇಕು, ರೈತರ ಜೊತೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟೇ ಮುಂದುವರೆದಿರ್ಬೋದು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ನಾವು ಸ್ಪೇಸ್ ಹೋಗಿದ್ದೀವಿ, ಮಂಗಳದ ಗ್ರಹಕ್ಕೆ ಹೋಗಿದ್ದೀವಿ, ಅದರಿಂದ ಆಚೆ ದಾಟಿದ್ದೀವಿ ಅಂತ ಹೇಳಿದ್ರು ನಮ್ಗೇನು ಮೂಲಭೂತವಾಗಿ ಏನ್ ಬೇಕೋ ಆಹಾರ ಬೇಕೇ ಬೇಕು. ಆಹಾರಕ್ಕಾಗಿ ನಾವು ರೈತರನ್ನ ಅವಲಂಬಿಸಲೇಬೇಕು. ಆದ್ರಿಂದ ನಿಮ್ಮೆಲ್ಲರ ಪಾತ್ರ ರಾಷ್ಟ್ರ ಕಟ್ಟುವ ಇದರಲ್ಲಿ ತುಂಬಾ ಹಿರಿದು. ನಿಮ್ಮೆಲ್ಲರ ನೀವು ಈ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಅಳವಡಿಸ್ಕೊಂಡು ನಿಮ್ಮ ಆರ್ಥಿಕ ಗುಣಮಟ್ಟನು ಇಂಪ್ರೂವ್ ಮಾಡ್ಕೋಬೇಕು. ಜೊತೆಗೆ ರಾಷ್ಟ್ರದ ಒಂದು ಆರ್ಥಿಕತೆಗೂ ನಿಮ್ಮಿಂದ ಒಳ್ಳೆ ಕೊಡುಗೆ ಬರಬೇಕು ಅಂತ ಹೇಳ್ತಾ, ನನಗೆ ಸಮಯ ಅಂದ್ರೆ ದುಡ್ಡು. ನೀವು ಸಮಯ ವಹಿಸಿ ಬಂದಿದ್ದೀರಿ, ದುಡ್ಡು ಖರ್ಚು ಮಾಡ್ಕೊಂಡ್ ಬಂದಿದ್ದೀರಿ, ಮತ್ತೆ ಈಗ ಇಲ್ಲಿ ಕಾಯ್ತಾ ಇದ್ದೀರಿ ಏನಾದ್ರೂ ನಮ್ಗೆ ಸಿಗ್ಬೋದಾ. ಅದು ದುಡ್ಡಿನ ರೂಪದಲ್ಲಿ ಸಿಗ್ತಾ ಇಲ್ಲ, ಜ್ಞಾನದ ರೂಪದಲ್ಲಿ ಸಿಗ್ಬೇಕು ನಿಮ್ಗೆ. ಆಗ ಮಾತ್ರ ನೀವು ನಿಜವಾಗ್ಲೂ ನಿಮ್ ಕೈಲಿ ದುಡ್ಡನ್ನ ಮಾಡ್ಕೋಬಹುದು. ನಾನ್ ಮಾತಾಡ್ತಾ ಇರೋದು ಹೈನುಗಾರಿಕೆ ಬಗ್ಗೆ. ಇವತ್ತು ಏನಕ್ಕೆ ಅದನ್ನ ಮಾತಾಡ್ತಾ ಇದ್ದೀನಿ ಸರ್? ಕೃಷಿ ದಿನಾಚರಣೆ ಅಂತೀರಿ, ರಾಷ್ಟ್ರೀಯ ರೈತ ದಿನಾಚರಣೆ ಅಂತೀವಿ. ಸರಿ, ಕೃಷಿ ಒಂದೇ ಮಾಡ್ತಾ ಇಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ, ಕುರಿ ಮತ್ತೆ ಕೋಳಿ ಮುಖ್ಯವಾಗಿ ಪ್ರಬಲವಾಗಿ ಮುಂದಕ್ಕೆ ಬರ್ತಾ ಇರ್ತಕ್ಕಂಥವು. ಪ್ರತಿಯೊಬ್ಬರು ಇಲ್ಲೆಲ್ಲರೂ ಹೈನುಗಾರಿಕೆ ಮಾಡಿಲ್ಲ ಅಂತಾರೆ. ಅದರಲ್ಲೂ ಸಿಂಧಿ ಹಸು ಸಾಕೊಂಡಿದ್ದೀರಿ. ಈಗ ಅದನ್ನೇ ಯಾಕೆ ಮಾಡ್ತಾ ಇದೀವಿ? ವಾರಕ್ಕೊಂದ್ಸತಿ ದುಡ್ಡಾರು ಸಿಗುತ್ತೆ ನನಗೆ, ಸೊ ದೈನಂದಿನ ಖರ್ಚಿಗೆ ನನಗೆ ಆಗುತ್ತೆ ಅಂತ ಹೇಳಿ. ಅದೇ ಕೃಷಿ ಮಾಡಿದಾಗ 3 ತಿಂಗಳು 6 ತಿಂಗಳು ವರ್ಷ ಕಾಯಬೇಕು. ಹಂಗಾಗಿ ಒಂದು ಸುಲಭವಾಗಿ ಅಥವಾ ಬೇಕಾದ್ರೆ ದುಡ್ಡು ಸಿಗೋಂತ ಉದ್ಯಮ ಅಂದ್ರೆ ಈಗಿರೋಂಥದ್ದು ಕೋಳಿ ಮತ್ತೆ ಹೈನುಗಾರಿಕೆ ಇದೆ. ಸೊ ಹೈನುಗಾರಿಕೆ ಮಾಡುವಾಗ ಸಾಮಾನ್ಯ ನೀವು ಸಿಂಧಿ ಹಸುಗಳನ್ನೇ ಸಾಕಿದ್ದೀರಿ. ಪ್ರಾಫಿಟ್ ಆಗ್ತಿದ್ಯಾ? ಸಿಂಧಿ ಹಸು ಸಾಕೊಂಡು ನೀವು ಪ್ರಾಫಿಟ್ ಮಾಡ್ತಾ ಇದ್ದೀರಾ? ಬೂಸ, ತಿಂಡಿ, ಹುಲ್ಲು ಅವ್ರಿಗೆಲ್ಲ ಹೋಗ್ತಾ ಇದೆ ಅಂದ್ರೆ ಅರ್ಧಕ್ಕರ್ಧ ಅಲ್ಲೇ ಖರ್ಚಾಗ್ತಾ ಇದೆ, ಲಾಸ್ ಆಗ್ತಾ ಇದೆ ಅಂತ ನೀವ್ ಹೇಳ್ತೀರಿ. ಏನಾದ್ರೂ ನಾವು ಮೇವಿಗೆಲ್ಲ ಕೊಡ್ತಾ ಇದೀವಲ್ಲ, ಅದನ್ನ ಕಡಿಮೆ ಮಾಡ್ಕೋಬಹುದಾ? ದುಡ್ಡಿನ ಖರ್ಚು ಕಡಿಮೆ ಮಾಡಕ್ಕಾಗಲ್ಲ. ಈಗ ಎಷ್ಟಿದೆ ಅಣ್ಣ, ನೀವು ಬೂಸನ ಅಥವಾ ತಿಂಡಿ ಎಲ್ಲ ತರ್ತಾ ಇದೀರಲ್ಲ, ಕಾನ್ಸಂಟ್ರೇಟ್ ಫೀಡ್ ಅಂತ ತರ್ತಿರಲ್ಲ ಅಂಗಡಿ ಹೋಗಿ, ಒಂದ್ ಚೀಲಕ್ಕೆ ಎಷ್ಟೈತೆ? 50 kg 1,500 kg ಎಷ್ಟು ಬಿತ್ತಣ್ಣ? ಅದು ಒಂದು ಎಷ್ಟೊಂದು ಗ್ರೇಡ್ಗಳಿದಾವೆ. ಅಂದ್ರೆ ಮಿನಿಮಮ್ ಒಂದು 30 ರೂಪಾಯಿ ಆದ್ರೆ ಬೇಕಾ? ಮಿನಿಮಮ್ 30 ರೂಪಾಯಿ. ಏನಾದ್ರು ಒಂದು 20 ರೂಪಾಯಿ ಗಳಿಸ್ಕೋಬೋದಾ ನಾನು ಏನಾದ್ರು ಮಾಡಿ? ಸ್ವಂತ ಮಾಡ್ಬೋದಲ್ವಾ? ಯಾಕೆ ಮಾಡ್ತಾ ಇಲ್ಲ ನಾವು? ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು, ಆಮೇಲೆ ತೋಟದ ಬೆಳೆಗಳು, ಆಮೇಲೆ ಔಷಧಿ ಬೆಳೆಗಳು, ಇಂಥವೆಲ್ಲ ತೋಟಗಾರಿಕೆ ಬೆಳೆಗಳು. ಇವೆಲ್ಲವೂ ಸಹ ಹೆಚ್ಚಿನ ಆದಾಯ ಕೊಡುವಂತಹ ಬೆಳೆಗಳು ರೈತ ವರ್ಗದವರಿಗೆ. ಇದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ಒಂದು ತೋಟಗಾರಿಕೆಯನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಅನೇಕ ವರ್ಷಗಳಿಂದ, ಹೆಚ್ಚು ಕಡಿಮೆ ಒಂದು 25-30 ವರ್ಷದಿಂದನೂ ಅನೇಕ ಯೋಜನೆಗಳನ್ನ ಅನುಷ್ಠಾನ ಮಾಡಿಕೊಂಡು ಬಂದಿದೆ. ಇದರಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ ಯೋಜನೆ ಇದೆ. ಇದು 2005ರಿಂದ ನಾವು ಅನುಷ್ಠಾನ ಮಾಡ್ತಾ ಇದ್ವಿ. ರೈತ ಬಾಂಧವರಿಗೆ ಹೊಸದಾಗಿ ತೋಟ ಮಾಡೋದಕ್ಕೆ, ಹಣ್ಣಿನ ಬೆಳೆಗಳಾಯ್ತು, ತರಕಾರಿ ಆಯ್ತು, ಹೂವಿನ ಬೆಳೆ ಇವನ್ನೆಲ್ಲ ಮಾಡೋದಕ್ಕೆ ನಾವು ರೈತರಿಗೆ ಅವರ ಖಾತೆಗೆ ನೇರವಾಗಿ ಅದಕ್ಕೇನು ಖರ್ಚು ಬರುತ್ತೆ ಅದನ್ನ ಅವ್ರ ಖಾತೆಗೇನೆ ಜಮಾ ಮಾಡುವಂತಹ ಇದೊಂದು ಯೋಜನೆ ಇದೆ. ಇದರಲ್ಲಿ ಅನೇಕ ಕಾರ್ಯಕ್ರಮಗಳಿದಾವೆ. ಬೆಳೆ ವಿಸ್ತರಣೆ ಮಾಡುವಂಥದ್ದು, ಮೂಲಭೂತ ಸೌಕರ್ಯಗಳು, ಈಗ ಕೃಷಿ ಹೊಂಡ ಆಯ್ತು, ಅಥವಾ ಈಗ ಪಾಲಿ ಮನೆ ಅಂತ ಹೇಳಿ, ಗ್ರೀನ್ ಹೌಸ್ ಅಂತ ಹೇಳಿ, ಇದನ್ನ ಕಾಂಟ್ಯಾಕ್ಟ್ ಮಾಡಿ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಯೋಜನೆ ಅಂತ ಒಂದು ಅನುಷ್ಠಾನ ಮಾಡ್ತಾ ಇದೀವಿ. ಇದರಲ್ಲಿ ತೋಟಗಾರಿಕೆ ಬೆಳೆಗಳು, ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು, ಉದಾಹರಣೆಗೆ ಈ ಕಡೆ ಕಾಳುಮೆಣಸು, ಅಡಿಕೆ, ತೆಂಗು, ಮಾವು, ಸಪೋಟ ಇಂಥವನ್ನೆಲ್ಲ ಬೆಳೆಯೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಕೂಲಿ ವೆಚ್ಚನ ನಾವು ಆಯಾ ಬೆಳೆಗಳಿಗೆ ತಕ್ಕಂತೆ ವಿವಿಧ ದರಗಳಲ್ಲಿ ನಾವು ರೈತ ಬಾಂಧವರ ಇದಕ್ಕೆ ಅಕೌಂಟಿಗೆ